10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ವಿಶೇಷವಾಗಿ ಸಿದ್ಧಪಡಿಸಿದಂತಹ ಸಮಾಜ ವಿಜ್ಞಾನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 4 ಮತ್ತು ಅದರ ಉತ್ತರಗಳನ್ನು ಈಗ ನಾವು ನೋಡೋಣ. ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನೋಡಿ, ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಸ್ಥಾಪಿಸಲು ಅವಕಾಶ ಮಾಡಿದ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ. ಇನ್ನು ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ನೋಡಿ, ಆಕ್ಸಿಸ್ ಕದನ ಬಾಂಧವ್ಯತ್ರಯ ಕದನವೆಲ್ಲದರ ಭಿನ್ನವಾದದ್ದು ಯಾವುದು? ಬೂದು ಅಂಗೀದಳ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವ ನಗರ ನ್ಯೂಯಾರ್ಕ್. ಸ್ವಸಹಾಯ ಸಮೂಹಗಳ ರಚನೆಯ ಉದ್ದೇಶ ಮಹಿಳಾ ಸಬಲೀಕರಣ. ನೋಡಿ, ಮಹಿಳಾ ಸಬಲೀಕರಣ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಬರ್ತವೆ. ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಭಾಕ್ರಾ ನಂಗಲ್ ಯೋಜನೆ. ಭಾರತದಿಂದ ಅಬ್ರಕದ ರಫ್ತು ಪ್ರಮಾಣ ಕಡಿಮೆಯಾಗುತ್ತಿರಲು ಕಾರಣ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್. ಗಿರೀಶನು ಖರೀದಿಯಲ್ಲಿ ತನಗಾದ ಅನ್ಯಾಯದ ವಿರುದ್ಧ ರಾಜ್ಯ ಗ್ರಾಹಕ ಆಯೋಗಕ್ಕೆ ದೂರು ಸಲ್ಲಿಸಿರುವನು. ಅವನಿಗೆ ಆದ ಅನ್ಯಾಯದ ಮೌಲ್ಯವು 20 ಲಕ್ಷದಿಂದ 1 ಕೋಟಿ ರೂಪಾಯಿಗಳು. ಅಂದ್ರೆ ಇದಕ್ಕಿಂತ ಕಡಿಮೆ ಇದ್ರೆ ಜಿಲ್ಲಾ ಗ್ರಾಹಕ ನ್ಯಾಯಕ್ಕೆ ನಾವು ಹೋಗಬಹುದು. ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವುದು. ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ಸಹಿ ಹಾಕಲಾದ ಒಪ್ಪಂದ ಯಾವುದು? ಸಾಲ್ಬಾಯ್ ಒಪ್ಪಂದ. 1953ರಲ್ಲಿ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿನ ಆಯೋಗವು ಏಕರಚನೆಯಾಯಿತು, ರಾಜ್ಯಗಳನ್ನು ವಿಂಗಡಿಸಲು. ನಿಶಸ್ತ್ರೀಕರಣ ಎಂದರೇನು? ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ನೇರ ಪ್ರಕ್ರಿಯೆ. ಮೌನ ಕಣಿವೆ ಆಂದೋಲನವನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ಪರಿಸರ ನಾಶ ತಡೆಗಟ್ಟಲು. ಜೀವ ಮತ್ತು ಸಸ್ಯ ಸಂಕುಲ ಸಂರಕ್ಷಣೆ. ಶಿಕ್ಷಣದ ಹಕ್ಕು ಕಾಯ್ದೆ 2009 ಏಕೆ ಜಾರಿಗೆ ತರಲಾಯಿತು? 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು. ಖಾಸಗಿ ಶಾಲೆಗಳಲ್ಲಿ 25% ಸೀಟುಗಳನ್ನು ಅಗತ್ಯವುಳ್ಳ ಮಕ್ಕಳಿಗೆ ಮೀಸಲಿಡುವುದು. ಸಾಂದ್ರ ಬೇಸಾಯದ ಉಪಯೋಗವೇನು? ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2-3 ಬೆಳೆ ಬೆಳೆಯುವುದು. ಅಧಿಕ ಜನಸಂಖ್ಯೆ ಉಳ್ಳ ಮತ್ತು ಫಲವತ್ತಾದ ಪ್ರದೇಶಗಳಿಗೆ ಉಪಯುಕ್ತ. ಯಾವುದಾದ್ರು ಒಂದು ಬರೆದರೂ ಕೂಡ ನಡೀತದೆ. ಭಾರತದಲ್ಲಿ ಹಣಕಾಸು ವರ್ಷದ ಅವಧಿ ಯಾವುದು? ಏಪ್ರಿಲ್ 1ರಿಂದ ಮಾರ್ಚ್ 31. ಉದ್ಯಮಶೀಲತೆಯು ಒಂದು ಸಾಹಸ ಕಾರ್ಯವಾಗಿದೆ. ಹೇಗೆ? ಬೇರೆಯವರಿಗೆ ಸಾಧ್ಯವಾಗದೇ ಇರುವುದನ್ನು ಸಾಧಿಸುವುದು. ಗೊಂದಲಮಯ ವಿರೋಧಾತ್ಮಕ ಅಸ್ತವ್ಯಸ್ತತೆಯಿಂದ ಕೂಡಿರುವ ಸಂದರ್ಭಗಳ ಸದ್ಬಳಕೆ. ಅವಕಾಶಗಳ ಸೃಷ್ಟಿ, ಅನ್ವೇಷಣೆ, ಲಾಭಗಳಿಕೆ. ಇನ್ನು ಮೂರನೇದು ನೋಡಿ, 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು. ಭಯೋತ್ಪಾದನೆಯ ನಿಗ್ರಹಕ್ಕೆ ಭಾರತವು ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ, ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಈಗ ನೋಡಿ, ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತವು ಕೈಗೊಂಡಿರುವ ಕ್ರಮಗಳು. ಭಯೋತ್ಪಾದನೆಗೆ ತೀವ್ರ ವಿರೋಧ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತೀವ್ರ ಪ್ರಯತ್ನ, ಜನತೆಯ ಪ್ರಾಣ ಆಸ್ತಿಪಾಸ್ತಿ ಉಳಿಸಲು ಪ್ರಯತ್ನ, ಭೀತಿವಾದಿಗಳ ನಿಗ್ರಹಕ್ಕೆ ವಿಶೇಷ ಪರಿಣಿತಿ ಪಡೆದ ಪಡೆಗಳ ರಚನೆ, ರಕ್ಷಣಾ ಪಡೆಗಳಿಂದ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ, ಶಾಂತಿಪ್ರಿಯ ರಾಷ್ಟ್ರ. ಇವನ್ನು ಬರಿಬೇಕು. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಎಂದಿದ್ದಾರೆ. ಅಮೆರಿಕ, ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೈನಾ. ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು? ಅಥವಾ ವರದಕ್ಷಿಣೆ ಪಡೆಗಳನ್ನು ಕಾನೂನಿನ ಮೂಲಕವಲ್ಲದೆ ಬೇರೆ ಯಾವ ವಿಧಾನಗಳನ್ನು ನಿವಾರಿಸಬಹುದು? ನೋಡಿ, ನಿರುದ್ಯೋಗ ಸಮಸ್ಯೆಗೆ ಜನಸಂಖ್ಯಾ ನಿಯಂತ್ರಣ, ಗುಡಿ ಕೈಗಾರಿಕೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು. ಇಷ್ಟು ಹೇಳಿದ್ರೆ ಸಾಕು. ಇನ್ನು ವರದಕ್ಷಿಣೆ ಪಿಡುಗನ್ನು ಕಾನೂನಿನ ಮೂಲಕವಲ್ಲದೆ ಬೇರೆ ಯಾವ ವಿಧಾನಗಳಿಂದ ನಾವು ಇದನ್ನು ಮಾಡಬಹುದು? ಜನಜಾಗೃತಿ, ಅಂತರ್ಜಾತೀಯ ವಿವಾಹ, ಆಧುನಿಕ ಪ್ರಚಾರ ಮಾಧ್ಯಮಗಳು, ಸ್ವಯಂ ಸೇವಾ ಸಂಘಟನೆಗಳು, ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ಇತ್ಯಾದಿ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಹೇಗೆ ಸಹಕಾರಿಯಾಯಿತು? ನೋಡಿ, ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆ ವೇತನ ಮತ್ತು ನಿರ್ವಹಣೆ ವೆಚ್ಚ ಭರಿಸಬೇಕು. ನಿರ್ದಿಷ್ಟ ಕಂದಾಯ ಪ್ರದೇಶ ಬಿಟ್ಟುಕೊಡುವುದು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನೇಮಕ. ನೋಡಿ, ಇವನ್ನೆಲ್ಲ ನೀವು ಬರಿಬೇಕು. ಭಾರತವು ಸ್ವಾತಂತ್ರ್ಯ ಗಳಿಸಿದ ನಂತರದಲ್ಲಿ ಎದುರಿಸಿದ ಸಮಸ್ಯೆಗಳಾವು? ವಿಭಜನೆ ಪರಿಣಾಮ, ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆ, ಸರ್ಕಾರದ ರಚನೆ, ಸಂಸ್ಥಾನಗಳ ವಿಲೀಕರಣ, ರಾಜ್ಯಗಳ ಪುನರ್ವಿಂಗಡಣೆ, ಅನಕ್ಷರತೆ. ನೋಡಿ, ಇವೆಲ್ಲ ಬಡತನ, ಆರ್ಥಿಕ ಅಸಮಾನತೆ, ಲಾಭಕೋರ್ತನ, ಭ್ರಷ್ಟಾಚಾರ, ಇವೆಲ್ಲವನ್ನ ಎದುರಿಸಬೇಕಾಯಿತು. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು? ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು, ಮಾನ್ಸೂನ್ ಮಾರುತಗಳು ಮುಂತಾದವು. ಮಣ್ಣಿನ ಸಮೇತವು ವ್ಯವಸಾಯದ ಉತ್ಪಾದಕತೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಹೇಗೆ? ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ, ನದಿಗಳ ಪಾತ್ರ ಬದಲಾವಣೆ, ಜಲಾಶಯ ಕೆರೆಗಳಲ್ಲಿ ಹೂಳು ತುಂಬುವಿಕೆ, ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಇಳಿಕೆ, ನೀರಿನ ಇಂಗುವಿಕೆ ಪ್ರಮಾಣದಲ್ಲಿ ಇಳಿಕೆ, ಸ್ವಾಭಾವಿಕ ಚಿಲುಮೆಗಳ ಬತ್ತುವಿಕೆ ಇತ್ಯಾದಿ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ವಿವರಿಸಿ. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯ ನಿವಾರಣೆ, ಆರ್ಥಿಕ ಸ್ಥಿರತೆ. ನೋಡಿ, ಇವನ್ನೆಲ್ಲ ಬರೀಬೇಕು. ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳನ್ನು ಸ್ಥಾಪಿಸಿರುವ ಉದ್ದೇಶಗಳನ್ನು. ಉದ್ಯಮಗಳನ್ನು ಬೆಂಬಲಿಸುವುದು, ಬೆಳೆಸುವುದು, ಅಭಿವೃದ್ಧಿ ಆರಂಭಿಸುವುದು,
ಉದ್ಯಮಗಳನ್ನು ಆರಂಭಿಸುವುದು, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳ ಸ್ಥಾಪನೆಗೆ ಹಣಕಾಸು ನೆರವು, ಉದ್ಯಮಗಳಿಗೆ ತರಬೇತಿ, ಮಾರುಕಟ್ಟೆ ವ್ಯವಸ್ಥೆ ಇತ್ಯಾದಿ. ಇನ್ನು 6 ವಾಕ್ಯಗಳಲ್ಲಿ ಉತ್ತರಿಸುವುದು. ಚಿಕ್ಕ ದೇವರಾಜ ಒಡೆಯರ್ ಅವರ ಸಾಧನೆಗಳನ್ನು ಪಟ್ಟಿ ಮಾಡಿ, ಅಥವಾ ಡಾಕ್ಟರ್ ಎನ್ ಬೆಸೆಂಟ್ ಅವರು ಪ್ರತಿಪಾದಿಸಿರುವ ಸುಧಾರಣಾ ಕ್ರಮಗಳಾವು. 2 ಮುಖ್ಯವಾದ ಪ್ರಶ್ನೆಗಳು ಬಹಳಷ್ಟು ಸಾರಿ ಬಂದಿದೆ, ನೋಡ್ಕೊಳ್ಳಿ. ಚಿಕ್ಕ ದೇವರಾಜ ಒಡೆಯರ್ದು ಮೊದಲಿಗೆ, ಆಮೇಲೆ ಆನಿ ಬೆಸೆಂಟ್ ಅವರದು. ಇನ್ನು ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿವರಿಸಿ, 26ನೇ ಪ್ರಶ್ನೆ. ಅಥವಾ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ನೋಡಿ, ಇದು ಮೊದಲನೇ ಪ್ರಶ್ನೆ ಇದ್ದು, ಇದು ಅಥವಾ ಪ್ರಶ್ನೆ. ನೋಡಿ, ಕೈಗಾರಿಕೆ ಸ್ಥಾಪನೆ ಆಗಬೇಕಂದ್ರೆ ಕಚ್ಚಾ ವಸ್ತು ಬೇಕು, ಶಕ್ತಿ ಸಂಪನ್ಮೂಲ ಬೇಕು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ, ತಾಂತ್ರಿಕತೆ, ನೀರಿನ ಸೌಲಭ್ಯ ಇವೆಲ್ಲ ಇದ್ರೆ ಕೈಗಾರಿಕೆಗಳ ಸ್ಥಾಪನೆಗೆ ಅನುಕೂಲ ಆಗ್ತದೆ. ಇನ್ನು ಭಾರತವನ್ನು ಸಬಲೀಕರಣಗೊಳಿಸಲು ಗ್ರಾಮೀಣ ಅಭಿವೃದ್ಧಿ ಅವಶ್ಯಕ ಏಕೆ? ಅಥವಾ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿ ಒಂದು ಪ್ರಮುಖ ಸಾಧನವಾಗಿದೆ. ನೋಡಿ, ಸಾರ್ವಜನಿಕ ಹಣಕಾಸು ನೀತಿಯ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಅದನ್ನ ಸರಿಯಾಗಿ ತಿಳ್ಕೊಬೇಕು ನೀವು. ಭಾರತವನ್ನು ಸಬಲೀಕರಣಗೊಳಿಸಲು ಗ್ರಾಮೀಣ ಅಭಿವೃದ್ಧಿ ಅವಶ್ಯಕ ಏಕೆ? ನೋಡಿ, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇದು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಉತ್ತರ. ಇನ್ನು ಇದು ಸಾರ್ವಜನಿಕ ಹಣಕಾಸಿನ ಬಗ್ಗೆ. ಇನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ ಏಕೆ? ಸಮರ್ಥಿಸಿ. ಅಥವಾ 1986ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ? ನೋಡಿ, ಬ್ಯಾಂಕ್ಗಳ ವ್ಯವಹಾರಗಳ ಬಗ್ಗೆ ತಿಳ್ಕೋಬೇಕು, ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಬ್ಯಾಂಕ್ ಮತ್ತು ಅಂಚೆ ಕಚೇರಿ ಇದು. ನೋಡಿ, ಸಾರ್ವಜನಿಕ ಠೇವಣಿಗಳನ್ನು ಅಂಗಡಿಸಿ ಭದ್ರತೆ ನೀಡುತ್ತದೆ, ಸಾಲ ನೀಡುತ್ತದೆ, ಹಣದ ವರ್ಗಾವಣೆ, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು, ಹುಂಡಿಗಳನ್ನು ಸೋಡಿ ಮಾಡುವುದು, ಭದ್ರತಾ ಕಪಾಟು, ನೋಡಿ, ಉಳಿತಾಯಕ್ಕೆ ಬೆಂಬಲ, ಹಣದ ವಸೂಲಿ, ಪಾವತಿ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಬಡ್ಡಿ ನೀಡಿಕೆ, ಚೆಕ್ ಬುಕ್ಗಳ ನೀಡಿಕೆ. ನೋಡಿ, ಅಥವಾ ಪ್ರಶ್ನೆ ಇದ್ದಿದ್ದು. ಅಪಾಯಕಾರಿ ವಸ್ತುಗಳ ಮಾರಾಟದಿಂದ ರಕ್ಷಣೆ, ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು, ಇದೆಲ್ಲ. ಇದು ಯಾವ ಪ್ರಶ್ನೆ ಇದೆ ಹೇಳಿ? ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಡಚ್ಚರ ಅಧಿಕಾರದ ವಿರುದ್ಧ ಮಾರ್ತಾಂಡವರ್ಮನು ನಡೆಸಿದ ಹೋರಾಟವನ್ನು ವಿವರಿಸಿ. ನೋಡಿ, ಮಾರ್ತಾಂಡವರ್ಮನ ಹೋರಾಟ. ಎರಡನೇ ಮಹಾಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ತಂದ ಬದಲಾವಣೆಗಳಾವುವು? ಭಾರತವು ರಷ್ಯಾದೊಂದಿಗೆ ಹೊಂದಿರುವ ಬಾಂಧವ್ಯವನ್ನು ವಿವರಿಸಿ. ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಳ್ಳಲಾದ ಸಾಂವಿಧಾನಿಕ ಮತ್ತು ಶಾಸನೀಯ ಕ್ರಮಗಳಾವುವು? ನೋಡಿ, ನಿನ್ನೆ ರಾತ್ರಿ ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಯಿತು. ಅದರ ಪರಿಣಾಮಗಳನ್ನು ಎದುರಿಸಲು ತಮಿಳುನಾಡು ಸರ್ಕಾರವು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು? ಅಂದರೆ ವಾಯುಭಾರ ಕುಸಿತ ಇದ್ದಾಗ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬರೀಬೇಕು. ಇನ್ನು 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಲು. ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದ ಸುಧಾರಣೆಗಳನ್ನು ವಿವರಿಸಿ, ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆ ಕಾರಣಗಳನ್ನು ವಿವರಿಸಿ. ಇದೊಂದು ಪೆಟ್ ಕ್ವಶನ್, ಬಹಳಷ್ಟು ಸಾರಿ ಕೇಳ್ತಾರೆ. ಇದು ಪೊಲೀಸ್ ಒಂದು ಇದರಲ್ಲಿ ಏನು ಸುಧಾರಣೆ ಆಯಿತು ಬ್ರಿಟಿಷರ ಕಾಲದಲ್ಲಿ ಅನ್ನೋದು ಇದು. ನೋಡಿ, ಇದನ್ನಂತೆ ನೀವು ನೆನಪಿನಲ್ಲಿ ಇಡಲೇಬೇಕು, ಯಾಕೆ ಅದು ಸಕ್ಸಸ್ ಆಗಲಿಲ್ಲ ಅನ್ನೋದು. ಬಾಲಗಂಗಾಧರ ತಿಲಕರು ಭಾರತೀಯರಲ್ಲಿ ರಾಷ್ಟ್ರೀಯ ಹೋರಾಟವನ್ನು ಪ್ರೇರೇಪಿಸಲು ನಿರ್ಣಾಯಕ ಪಾತ್ರವನ್ನು ವಹಿಸಿದರು, ದೃಢೀಕರಿಸಿ. ನೋಡಿ, ಉಗ್ರಗಾಮಿ, ಮಂದಗಾಮಿ ಅಥವಾ ಕ್ರಾಂತಿಕಾರಿಗಳ ಬಗ್ಗೆ ಕೇಳ್ತಾರೆ, ಅಥವಾ ಪರ್ಟಿಕ್ಯುಲರ್ ಯಾವುದಾದ್ರೂ ನಾಯಕರ ಬಗ್ಗೆ, ಬಾಲಗಂಗಾಧರ ತಿಲಕರ ಬಗ್ಗೆ ಕೇಳ್ತಾರೆ. ಬಾಲಗಂಗಾಧರ ತಿಲಕ್ ಕೇಳ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಕೇಳ್ತಾರೆ, ಎನ್ ಎ ಬೆಸೆಂಟ್ ಅವರ ಬಗ್ಗೆ ಕೇಳ್ತಾರೆ, ದಯಾನಂದ ಸರಸ್ವತಿ ಅವರ ಬಗ್ಗೆ ಕೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಸ್ಥಾನಮಾನಗಳಲ್ಲಿ ಸಾಕಷ್ಟು ಸುಧಾರಣೆಗಳಾಗುತ್ತಿವೆ, ಸಮರ್ಥಿಸಿ. ನೋಡಿ, ಮಹಿಳೆಯರ ಸ್ಥಾನಮಾನದ ಬಗ್ಗೆ ಕೇಳ್ತಾರೆ, ಇಲ್ಲಾದ್ರೆ ಸ್ವಸಹಾಯ ಸಂಘಗಳು ಅದರ ಬಗ್ಗೆ ಕೇಳ್ತಾರೆ. ಅರಣ್ಯ ಸಂರಕ್ಷಣೆ ಹೇಗೆ ಕೈಗೊಳ್ಳಬಹುದು? 37ನೇ ಪ್ರಶ್ನೆ ನೋಡಿ. ಇನ್ನು ಕೊನೆಯ ಪ್ರಶ್ನೆ, ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನ ಹೋಗೋದು ಗುರುತಿಸಿ. ನೋಡಿ, ಈ ರೀತಿ ನಕ್ಷೆಯಲ್ಲಿ ಗುರುತಿಸಬೇಕು. ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಬರ್ತದೆ, ಹಿರಾಕುಡ್ ಯೋಜನೆ ಎಲ್ಲಿ ಬಂತು, ಭಾರತ ಹೆಬ್ಬಾಗಿಲು ಎಲ್ಲಿ ಬಂತು, ಕೋಲಾರ ಎಲ್ಲಿ ಬಂತು.
ಈಗ ಪತ್ರಿಕೆ 4 ನೋಡಿದೆವು. ಇದೇ ರೀತಿ ಪತ್ರಿಕೆ 5 ಸಹ ನೋಡೋಣ.